ಪ್ಯೂರ್ಲಿ ವೆಜಿಟೇರಿಯನ್. ಇಟ್ಸ್ ಅ ವುಡ್ ಎಕ್ಸ್ಟ್ರಾಕ್ಟ್. ಸೊ ನಾನು ಇದೊಂದು ಗ್ಲಾಸ್ ಇಟ್ಕೊಂಡು ಸೆಟ್ ಮಾಡ್ತಾ ಇದ್ದೀನಿ. ಯೂಶಲಿ ನಂತ ಚೀಸ್ ಕೇಕಲ್ಲಿ 4 ಲೇಯರ್ ಇರುತ್ತೆ. ಒಂದೊಂದು ಲೇಯರ್ ಅಲ್ಲೂ ಒಂದೊಂದು ವಿಭಿನ್ನವಾದ ರುಚಿ. ನೋಡಿ ಇದು ಏನು ಶೇಕ್ ಮಾಡಿದ್ರು ಏನಾಗಲ್ಲ. ಕರೆಕ್ಟಾಗಿ ಸೆಟ್ ಆಗಿದೆ. ಇದನ್ನ ನಾವು ಸೆಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ನಿಮಗೆ ಗೊತ್ತಿರೋ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ರೆಸಿಪಿ ತೋರಿಸ್ಬಿಟ್ರಿ. ಇದು ಒಂಥರ ಟ್ರಾನ್ಸ್ಪರೆಂಟ್ ಲೇಯರ್ ಚೆನ್ನಾಗಿ ಬರುತ್ತೆ. ಒಂದು ಕ್ರಿಸ್ಪಿ ಚೀಸಿ, ಆಮೇಲೆ ಸ್ಪಾಂಜಿ, ಮೋಸ್ಟ್ ವೆಲ್ ಮೇಡ್ ಹೆಲ್ದಿ ಕೇಕ್ ಇದು. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಲಲಿತಾ ಪದ್ಮಿನಿ ಅಂತ ಮನೆ ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ, ಗಗನ್ ಚಿಲಾಲ್ ಇವರು ಮನೇಲೇ ಹೆಲ್ದಿ ಆಮೇಲೆ ಎಗ್ಲೆಸ್ಸು ಅದ್ಭುತವಾದ ಕೇಕ್ಗಳನ್ನು ಕೊಟ್ಟು ಆ ರುಚಿಗೆ ಮನಸ್ಸೋಲಿಸ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಇವತ್ತು ನಾವು ಕೇಳ್ಕೊಂಡಿದ್ವಿ ನಮ್ಮ ವೀಕ್ಷಕರಿಗೆ ಇಂಥದ್ದೇ ಹೆಲ್ದಿ ಕೇಕ್ಸ್ ಬೇಕು, ಮನೆಯಲ್ಲಿ ಮಾಡಿರೋದು ಬೇಕು ಅಂದರೆ ಹೋಮ್ ಮೇಡ್ ಕೇಕ್ಸು. ಸೊ ಇವರು ನಿಮಗೆ ಬೇಕಂದ್ರೆ ನಿಮಗೂ ಸಪ್ಲೈ ಮಾಡ್ತಾರೆ. ಸೊ ಗಗನ್ ಚಿಲಾಲ್ ಯಾವ ರೀತಿ ಯಾವ ಕೇಕನ್ನು ಮಾಡ್ತಾರೆ, ಇವತ್ತು ಅವ್ರನ್ನ ಮೀಟಾಗಿ ಅವ್ರ ಬಗ್ಗೆ ತಿಳ್ಕೊಂಡು ಕೇಕ್ ಮಾಡೋದನ್ನು ನೋಡಿ ನಾವು ಸವಿಯೋಣ, ನೀವು ಸವಿರಿ, ಬನ್ನಿ. ನಮಸ್ಕಾರ. 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 ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಕೇಕ್ ತಿಂದ್ಮೇಲೆ ಚೆನ್ನಾಗಿರ್ಲೇಬೇಕು. ಅದ್ಭುತವಾದ ರುಚಿ. ಎಂತ ರುಚಿ ಇತ್ತು ವೀಕ್ಷಕರೇ. ನೋಡಿ, ಗಗನ್ ಚಿಲಾಲ್ ಅಂತಲ್ಲ ನಿಮ್ಗೆ ಹೇಳಿದೆ. ನಮಸ್ಕಾರ. ಇವ್ರದ್ದೊಂದು ಕಥೆನೇ ಇದೆ, ಅಂದರೆ ಒಂದು ಹಿಸ್ಟ್ರಿ. ಯಾಕೆ ಅಂದರೆ ಮನೇಲಿ ಇದ್ಕೊಂಡು ವರ್ಕ್ ಮಾಡಿಕೊಂಡು ಅದ್ಭುತವಾದ ಕೇಕ್ ಅದಕ್ಕೆ ಬಂತ್ರಿ ಪ್ಯಾಷನ್ನು. ನನ್ನ ಮಗನಿಗೆ ಆ್ಯಕ್ಚುಲಿ ಡಿಸರ್ಟ್ಸ್ ಅಂದರೆ ತುಂಬ ಇಷ್ಟ ಅವನಿಗೆ. ಹಾಗಾಗಿ ನಾನು ಸಣ್ಣದಾಗಿ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಈಗ ಒಂದು 10 yearsಯಿಂದ ಮಾಡ್ತಾ ಇದ್ದೀನಿ. ಬಟ್ ಆದರೆ ಹೀ ಈಸ್ ಮೈ ಇನ್ಸ್ಪಿರೇಷನ್ ಫಾರ್ ಮೈ ಬೇಕಿಂಗ್ ಜರ್ನಿ ಬೇಕಿಂಗ್ ಜರ್ನಿ. ಸೊ ಅದರಲ್ಲಿ ನಮಗೆ ಕೆಲವೊಂದು ಒಳ್ಳೊಳ್ಳೆ ಕೇಕ್ ಕೊಟ್ರಿ. ಆಕ್ಚುಲಿ ಇವರು ನಮ್ಮ ಲೊಕ್ಯಾಲಿಟಿಯಲ್ಲಿ ಮುಂಚೆ ಇದ್ರಿ. Correct. ಸೊ ಹಾಗಾಗಿ ಪರಿಚಯ ಆಗಿದ್ದು ಇವತ್ತು ಅದರ ರುಚಿ ನೋಡಿ ನಾನು ಬಂದಿರೋದು ವೀಕ್ಷಕರಿಗೆ ತೋರಿಸೋಣ ಅಂತ ಮನೇಲೆ ಮಾಡ್ತೀನಿ. ಥ್ಯಾಂಕ್ಸ್ ಅರುಣ್. ಹಾಗೆ ಥ್ಯಾಂಕ್ಸ್ ಕವರ್ ಮಾಡಿರೋದಕ್ಕೆ. ನೀವು ಎಲ್ಲಿ ಕೆಲಸ ಮಾಡ್ತಿರೋದು? ನಾನು ತಲಿಸ್ಮಾ ಕಾರ್ಪೊರೇಷನ್ ಅಂತ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತೀನಿ. ಸೇಲ್ಸ್ ಅಲ್ಲಿ ಇದ್ದೀನಿ ನಾನು. ನೋಡಿ, ಸಾಫ್ಟ್ವೇರ್ ಇಂದ ಮತ್ತೆ ಇದೊಂದು ಪ್ಯಾಷನ್ ಅನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಹಾಗೆ ಇವ್ರು ಈಗ ನಮ್ಮ ವೀಕ್ಷಕರು ಆರ್ಡರ್ ಮಾಡಿದ್ರೆ ಕೊಡ್ತೀರಾ? ಎಸ್, ಖಂಡಿತವಾಗ್ಲು. ವೀಕೆಂಡ್ಸ್ ಅಲ್ಲಿ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಆರ್ಡರ್ಸ್ ತಗೊಳ್ತೀನಿ ನಾನು. ಆಲ್ ಐ ಥಿಂಕ್ ಅಬೌಟ್ ಇಸ್, ನಾವು ಬೇಕರಿ ಐಟಮ್ಸ್ ನಲ್ಲಿ ಯೂಶಲಿ ಮಕ್ಳಿಗೆ ಬಹಳ ಇಷ್ಟ ಬೇಕರಿ ಐಟಮ್ಸ್ ಅಂದ್ರೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಮನೇಲಿ, ಅವ್ರು ಏನ್ ಫುಡ್ ಕಲರ್ ಯೂಸ್ ಮಾಡಿರ್ತಾರೆ, ಅವ್ರು ಏನ್ ಕಾಂಪೌಂಡ್ ಬೇಕರ್ಸ್ ಐಟಮ್ಸ್ ಯೂಸ್ ಮಾಡಿರ್ತಾರೆ ಅಂತ ಗೊತ್ತಾಗೋದಿಲ್ಲ. ಸೊ ಇನ್ ಅ ವೇ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದು ಯಾವತ್ತೇ ಇದ್ರೂ ಅದು ನಾವು ಹೆಲ್ದಿ ಆಗೂ ಇರುತ್ತೆ, ಹೈಜಿನಿಕ್ ಆಗೂ ಇರುತ್ತೆ. ಮತ್ತು ನಮಗೆ ಗೊತ್ತು ನಾವು ಏನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀವಿ ಅಂತ. ಆ್ಯಂಡ್ ಮೋರ್ ಓವರ್ ನಂದೆಲ್ಲ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದು ಮಿಲ್ಕ್ ಬೇಸು. ಆದರೆ ನೀವು ಹೊರಗಡೆ ಬೇಕರಿಗಳಲ್ಲಿ ತಗೊಳ್ಳೋದು ಯೂಶಲಿ ಕಾಂಪೌಂಡ್ ಬೇಸ್ ಇರುತ್ತೆ, ಫುಡ್ ಕಲರ್ಸ್ ಇರುತ್ತೆ, ಫ್ಲೇವರ್ಡ್ ಎಸೆನ್ಸ್ ಹಾಕ್ತಾರೆ. ಸೊ ವಿಚ್ ಇಸ್ ನಾಟ್ ಗುಡ್ ಇನ್ ಅ ವೇ. ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದು ಅಲ್ಲ. ಕರೆಕ್ಟ್. ಆರೋಗ್ಯಕರ ಕೇಕ್ ಸಿಗೋದು ಬಹಳ ಕಷ್ಟ, ಎಲ್ಲಿ ಹೋದ್ರೂ ಸಿಗಲ್ಲ. ಕೇಕ್ ಸಿಕ್ಬಿಡ್ತದೆ. ಸೊ ಇವತ್ತು ಆರೋಗ್ಯಕರ ಮನೇಲಿ ಮಾಡಿರೋ ಹೋಮ್ ಮೇಡ್ ಕೇಕು ನಾವು ರುಚಿ ನೋಡಲು ಮತ್ತು ನಿಮಗೆ ಕೊಡಲು ಬಂದಿದ್ದೀವಿ. ಅಂಡ್ ಇನ್ನೊಂದೇನಂದ್ರೆ ವೆಜಿಟೇರಿಯನ್ಸ್ ಯಾವಾಗ್ಲೂ ಕನ್ಸರ್ನ್ ಇರುತ್ತೆ, ನಮ್ಗಿದು ಎಗ್ಲೆಸ್, ಅವ್ರು ಹೇಳ್ತಾರೆ ಎಗ್ಲೆಸ್ ಅಂತ, ಹೆಗ್ಗಿರುತ್ತಾ ಇರಲ್ವಾ. ಆಮೇಲೆ ಇನ್ನೊಂದು ಲೈಕ್ ಎಲ್ಲಾ ಕಡೆ ಜೆಲಟಿನ್ ಯೂಸ್ ಮಾಡ್ಬಿಡ್ತಾರೆ. ಲೈಕ್ ನಾನ್ ಮಾಡ್ತಾ ಇರೋದು ಇವತ್ತು ಚೀಸ್ ಕೇಕ್. ಮೋಸ್ಟ್ ಆಫ್ ದ ಪ್ಲೇಸಸ್ ಅವರು ಜೆಲಟಿನ್ ಯೂಸ್ ಮಾಡ್ತಾರೆ. ಸಿ, ಜೆಲಟಿನ್ ಇಸ್ ಆಲ್ಸೋ ಓಕೆ, ಬಟ್ ದಟ್ಸ್ ಅಗೇನ್ ಆನಿಮಲ್ ಬೇಸ್ ಪ್ರಾಡಕ್ಟ್ ವಿಚ್ ದೇ ಯೂಸ್. ಸೊ ನಾನು ಪ್ರಾಡಕ್ಟ್ಸ್ ಎಲ್ಲಾನು ತೋರಿಸ್ತೀನಿ, ನಾನು ಏನು ಯೂಸ್ ಮಾಡ್ತೀನಿ ಅಂತ. ಅದ್ರ ಜೊತೆಗೆ ನಾನು ಹೇಳ್ಕೊಡ್ತೀನಿ ಕೂಡ ಇವತ್ತು ನಿಮ್ಗೆ ಹೇಗೆ ಮಾಡ್ಬೋದು ಮನೆಯಲ್ಲೇ. ಚೀಸ್ ಕೇಕ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕೇಕ್ಸ್ ವಿಚ್ ಇಸ್ ಅವೈಲಬಲ್. ಇವಾಗ ನೀವು ನಮಗೆ ರೆಡಿ ಮಾಡ್ತಿರೋ ಕೇಕ್ ಚೀಸ್ ಕೇಕ್ ಅಂದ್ರೆ ಹೌದು. ನಾನು ಕಾಯ್ತಾ ಇದ್ದೀನಿ, ಕಿಚನ್ಗೆ ಹೋಗ್ಬಿಡೋಣ, ಹೋಗ್ಬಿಟ್ಟು ಶುರು ಮಾಡೋಣ, ಮತ್ತೆ ಮಾಡ್ತಾ ಮಾತಾಡೋಣ. ಓಕೆ.
ಇವತ್ತು ನಾನು ಮಾಡ್ತಾ ಇರೋದು ಅರ್ಧ ಕೆಜಿ ಚೀಸ್ ಕೇಕ್ಗೆ ನಿಮ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ನೀವು ಬಟರ್ ಯಾವ್ದಾದ್ರು ತಗೊಳ್ಳಿ, ಅನ್ಸಾಲ್ಟೆಡ್ ಆದ್ರೂ ಪರವಾಗಿಲ್ಲ, ಸಾಲ್ಟೆಡ್ ಆದ್ರೂ ಪರವಾಗಿಲ್ಲ. ಸ್ವಲ್ಪ ಬಟರ್ ಅಷ್ಟೇ, ಸ್ವಲ್ಪ ಬಟರ್. ಇಷ್ಟು ನಾನು ಯೂಸ್ ಮಾಡಲ್ಲ, ಇದ್ರಲ್ಲಿ ವೆರಿ ಲಿಮಿಟೆಡ್ ಕ್ವಾಂಟಿಟಿ ಯೂಸ್ ಮಾಡ್ತೀನಿ. ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಎಷ್ಟು ಹಾಕ್ಬೇಕು ಅಂತ. ಇದು ಒಂದು ಮಾವಿನ ಹಣ್ಣಿನಷ್ಟು ನಾನು ಮ್ಯಾಂಗೋ ಚಂಕ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಟಾಪಿಂಗ್ಗೆ ಡೆಕೋರೇಷನ್ ಮಾಡ್ಲಿಕ್ಕೆ ಬೇಕಾಗತ್ತೆ. ಮತ್ತೆ ನಾನು ಲೀಚಿನೂ ಕೂಡ ಹಾಗೆ ಕಟ್ ಮಾಡಿ ಇಟ್ಕೊಂಡು, ಇದು ಪೀಲ್ ಆಫ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲೀಚಿನೂ ಒಂದು 1/4 ಕೆಜಿ ಇದೆ. ಸ್ವಲ್ಪ ರುಚಿಗೆ ಬೇಕಾಗೋಷ್ಟು ಒಂದು ಚಿಟಿಕೆಯಷ್ಟು ನಾನು ಒಂದು ಪಿಂಚಷ್ಟು ಸಾಲ್ಟ್ ಯೂಸ್ ಮಾಡ್ತೀನಿ. ಸಾಲ್ಟ್ ಯೂಸ್ ಮಾಡಿದಾಗ ಅದರದ್ದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಹಾ, ಹಾಗೆ ಇದು ಅಮೂಲ್ ಕ್ರೀಮ್ ಯೂಸ್ ಮಾಡ್ತೀನಿ. ಅಮೂಲ್ ಮಿಠಾಯಿ ಅಂತ ಬರುತ್ತೆ, ಇದು ಕಂಡೆನ್ಸ್ ಮಿಲ್ಕ್. ಇದನ್ನು ಯೂಸ್ ಮಾಡ್ತೀನಿ. ಇದು ನಾವು ಎಕ್ಸ್ಟ್ರಾ ಶುಗರ್ ಯೂಸ್ ಮಾಡದೇ ಇರೋದ್ರಿಂದ ನಾನು ಕಂಡೆನ್ಸ್ ಮಿಲ್ಕ್ ಅಷ್ಟೇನೆ ಯೂಸ್ ಮಾಡೋದು. ವೆರಿ ಲಿಮಿಟೆಡ್ ಶುಗರ್ ಕೂಡ, ನಮ್ದು ಅಷ್ಟೊಂದು ಸ್ವೀಟ್ನೆಸ್ಸು ಇರೋದಿಲ್ಲ. ಹಾಗಾಗಿ ಇನ್ನೊಂದು ವಿಪ್ಪಿಂಗ್ ಕ್ರೀಮ್ ಒಂದು ಯೂಸ್ ಮಾಡ್ತೀನಿ. ಆಮೇಲೆ ಇದು ಚೈನಾ ಗ್ರಾಸ್. ಇದೇನಂದ್ರೆ ನಿಮಗೆ ಇದು ಇದು ಪ್ಯೂರ್ಲಿ ವೆಜಿಟೇರಿಯನ್, ಇಟ್ಸ್ ಅ ವುಡ್ ಎಕ್ಸ್ಟ್ರಾಕ್ಟ್. ಯೂಶಲಿ ಜೆಲೆಟಿನ್ ಅಲ್ಲಿ ಏನಾಗುತ್ತೆ, ಯೂಶಲಿ ಆನಿಮಲ್ ಬೇಸ್ ಇದರಿಂದ ಎಕ್ಸ್ಟ್ರಾಕ್ಟ್ ಇಂದ ಮಾಡೋದದು. ಸೊ ಎಷ್ಟೊಂದು ಜನ ಪ್ಯೂರ್ ವೆಜಿಟೇರಿಯನ್ಸ್ಗೆ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಬೇಕರ್ಸ್ದು ಪ್ಲೇನ್ ಚೈನಾ ಗ್ರಾಸ್ ಯೂಸ್ ಮಾಡ್ತೀನಿ ನಾನು. ಹಾಗೆ ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಲೀಚಿ ಪ್ಯೂರಿನೂ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಲೆಮನ್ ಒಂದು ಇಟ್ಕೊಂಡಿದ್ದೀನಿ. ಹೌದು. ಹಾಗೆ ಮಿಲ್ಕ್ ಒಂದು. ಯೂಶಲಿ ರೆಡ್ ಪ್ಯಾಕೆಟ್ ಯೂಸ್ ಮಾಡಿದ್ರೆ ಅದೊಂದು ಸ್ವಲ್ಪ ತಿಕ್ ರಿಚ್ನೆಸ್ ಬರುತ್ತೆ. ಸೊ ಹಾಗಾಗಿ ಇದು ರೆಡ್ ಒಂದು ಯೂಸ್ ಮಾಡ್ತೀನಿ. ಆಮೇಲೆ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ಬೇಸ್, ಅದು ನಾವು ಬೇಸ್ ಒಂದು ಲೇಯರ್ ಸೆಟ್ ಮಾಡ್ತೀವಿ. ಇದು ಮಲ್ಟಿಪಲ್ ಲೇಯರ್ ಚೀಸ್ ಕೇಕ್ ಆಗಿರೋದ್ರಿಂದ ನಾನು ಇವತ್ತು 2 ಫ್ಲೇವರ್ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಈಗ ಸೀಸನ್ ಇರೋದ್ರಿಂದ ಲೀಚಿ ಮತ್ತೆ ಮ್ಯಾಂಗೋ ಸೀಸನ್ ಮುಗಿತಾ ಇದೆ, ಲೀಚಿ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಎರಡನ್ನೂ ಕವರ್ ಮಾಡ್ಕೊಡ್ತೀನಿ. ಸೊ ನೀವು ಇದೇ ಫ್ರೂಟ್ ನೀವು ಬೇರೆ ಯಾವ್ದಾದ್ರು ಫ್ರೂಟ್ನ ರೀಪ್ಲೇಸ್ ಕೂಡ ಮಾಡ್ಕೋಬಹುದು, ನಿಮ್ಗೆ ಇಷ್ಟ ಆಗಿರೋ ಫ್ರೂಟ್ಸ್ನ. ಸೊ ನಾನು ಹೇಳ್ಕೊಡ್ತಾ ಇರೋದು ಇವತ್ತಿಗೆ ಸದ್ಯಕ್ಕೆ ಲೀಚಿ ಮತ್ತು ಮ್ಯಾಂಗೋ ಚೀಸ್ ಕೇಕ್. ಈಗ ನಾನು ತೋರಿಸ್ತಾ ಇರೋದು ನಿಮಗೆ ಕ್ರೀಮ್ ಚೀಸ್ ಮಾಡುವ ವಿಧಾನ. ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಪ್ಲಸ್ ಅಮೂಲ್ ಕ್ರೀಮ್ ಬರುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಎರಡನ್ನೂ ಕಾಯಿಸ್ಕೊಂಡು ಈ ಥರ ಮರಳುವಾಗ ಒಂದು ನಿಂಬೆಹಣ್ಣು ಹಾಕಿದ್ರೆ ಸಾಕು, ಅದು ಹಾಲು ಒಡೆಯುತ್ತೆ. ಒಂದು 5 ನಿಮಿಷ ಕಾದ್ರೆ ಚೆನ್ನಾಗಿ ಅದು ಹಾಲು ಸಪ್ರೇಟ್ ಆಗುತ್ತೆ. ಪೂರ್ತಿ ಕ್ರೀಮ್ ನಿಂಬೆಹಣ್ಣಿನ ರಸ ಹಾಕಿದ್ದು ನಾನು. ನಿಮಗೆ ಹಾಲು ಒಡೆದು ನೀರು ಸಪ್ರೇಟ್ ಆಗತ್ತಲ್ಲ, ಅದನ್ನು ನಾವು ಶೋಧಿಸ್ಕೊಂಡು ವಾಟರ್ ಕಂಟೆಂಟ್ ಎಲ್ಲಾನು ತೆಗೆದ್ಬಿಟ್ಟು ಸ್ವಲ್ಪ ಸಾಫ್ಟ್ ಕ್ರೀಮ್ ಚೀಸ್ ಸಿಕ್ಕಿದ್ರೆ ಸಾಕು ನಮಗೆ. ಇದನ್ನು ನೀವು ಶೋಧಿಸ್ಬಿಟ್ಟು ಇಟ್ಟರೆ ಅದು ನಿಮಗೆ ಕ್ರೀಮ್ ಚೀಸ್ ಆಗಿರುತ್ತೆ. ಆಮೇಲೆ ಅದನ್ನು ಬ್ಲೆಂಡ್ ಮಾಡಿಕೊಂಡು ಅದನ್ನು ತೋರಿಸ್ಕೊಡ್ತೀನಿ ನಾನು. ಇದು ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ಬೇಸ್ ಮಾಡ್ತಾ ಇರೋದು. ಯೂಶಲಿ ಚೀಸ್ ಕೇಕ್ಗೆ ಒಂದು ಬಿಸ್ಕೆಟ್ ಬೇಸ್ ಅಷ್ಟೊಂದು ಸ್ವೀಟ್ನೆಸ್ ಇರಲ್ಲ, ಅದು ಮೀಡಿಯಮ್ ಸ್ವೀಟ್ನೆಸ್ಸಲ್ಲಿ ಚೆನ್ನಾಗಿರುತ್ತೆ ಇದು ಬೇಸ್. ಇದಕ್ಕೊಂಚೂರು ಮೆಲ್ಟೆಡ್ ಬಟರ್ ಹಾಕಿ ಫಸ್ಟ್ ನಾನು ಬ್ಲೆಂಡ್ ಮಾಡ್ಕೋತೀನಿ, ಅದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದೆ. ಈಗ ಮಿಕ್ಸಿಲಿ ಬ್ಲೆಂಡ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಬಿಸ್ಕೆಟ್ ಪೌಡರ್. ಸೊ ಈ ತರ ಬರುತ್ತೆ ನೋಡಿ, ಇದು ಪೌಡರ್. ಇಷ್ಟು ಪೌಡರ್ ಆದ್ರೆ ಸಾಕು. ಅದ್ ಲಮ್ಸ್ ಏನು ಇರಬಾರ್ದು, ಲಮ್ಸ್ ಇಲ್ದಾಗೆ ಪೌಡರ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ನಾನು ಇದಕ್ಕೊಂದು 2-3 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಅಷ್ಟೇ ಹಾಕಿರೋದು. ಸೊ ನಾನು ಈ ಬಟರ್ ನ ಹಾಕ್ತಾ ಇದ್ದೀನಿ ಇದ್ರೊಳಗೆ. ಇದು ಮೇನ್ ಇಂಗ್ರೀಡಿಯೆಂಟ್ ಬೇಕೇ ಬೇಕಲ್ಲ, ಇಲ್ಲ ಯೂಶಲಿ ಇದು ಬೇಸ್ ಸೆಟ್ ಆಗ್ಲಿಕ್ಕೆ ಸ್ವಲ್ಪ ಬಟರ್, ನಾನೇನ್ ತುಂಬಾ ಯೂಸ್ ಮಾಡ್ತಿಲ್ಲ. ಬಟರ್ ನೀವು ಯಾವುದೇ ಕೇಕ್ ಮಾಡ್ತೀನಿ ಅಂದ್ರೂ ಯೂಶಲಿ ಬಟರ್ ಬೇಕೇ ಬೇಕು. ಈಗ ಬಟರ್ ಹಾಕಿ ನಾನು ಬೇಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಬಟರ್ ಯೂಸ್ ಮಾಡಕ್ ಹೋಗ್ಬೇಡಿ, ಅದು ಬೇಸ್ ಗಟ್ಟಿ ಆಗೋಗುತ್ತೆ. ಇದನ್ನ ನಾನು ಇದ್ರೊಳಗಡೆ ನೀವು ಏನ್ ಬೌಲಲ್ಲಿ ಸೆಟ್ ಮಾಡ್ತಾ ಇದ್ದೀರಾ, ಸೊ ಇದು ಯೂಶಲಿ ನಾನು 1/2 ಲೀಟರ್ ಬೌಲ್ ನಾವು ಸೆಟ್ ಮಾಡಿ ಕಳಿಸುವಂತ ಇದು ಆರ್ಡರ್ ಬರೋದು ಯೂಶಲಿ 1/2 ಲೀಟರ್ ಬರುತ್ತೆ. ಸೊ ನಾನು ಈ ಬಾಕ್ಸ್ 700 ml ಯೂಸ್ ಮಾಡ್ತೀನಿ, ಬಟ್ ಸೆಟ್ ಮಾಡಿ ನಾವು ಡೆಕೋರೇಷನ್ ಎಲ್ಲ ಮಾಡೋ ಅಷ್ಟರಲ್ಲಿ 1/2 ಲೀಟರ್ ಅಂತ ತಿಳ್ಕೊಬಹುದು. ಸೊ ನಾನೀಗ ಈ ಬೇಸ್ ಸೆಟ್ ಮಾಡ್ತಾ ಇದ್ದೀನಿ. ಇದು ಬೇಸ್ ಕೇಕಿಗೆ. ಕೇಕಿಗೆ ಬೇಸ್, ಬಿಸ್ಕೆಟ್ ಬೇಸ್.
ಇದು ಸ್ವೀಟ್ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಸಾಲ್ಟ್ ಸ್ವೀಟ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಇದೊಂಥರ ಕೇಕ್ಗೆ ಎನ್ಹಾನ್ಸ್ ಮಾಡುತ್ತೆ. ಇದು ಬಿಸ್ಕೆಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್, ಟೇಸ್ಟ್ ಎನ್ಹಾನ್ಸರ್. ಹೌದು. ಸೊ ನಾನು ಇದೊಂದು ಗ್ಲಾಸ್ ಇಟ್ಕೊಂಡು ಸೆಟ್ ಮಾಡ್ತಾ ಇದ್ದೀನಿ. ಅದು ಫರ್ಮ್ ಆಗಿರ್ಲಿ ಅಂತ ಕೆಳಗೆ, ಫರ್ಮ್ ಆಗಿ ಸೆಟ್ ಆಗ್ಲಿ ಅಂತ. ಇದು ಸೆಟ್ ಆದ್ಮೇಲೆ ಒಂದು ಹಾಫ್ ಅನ್ ಅವರ್ ನೀವು ಫ್ರಿಜ್ ಅಲ್ಲಿ ಇಟ್ಟರೆ ಸಾಕು, ಸೆಟ್ ಆಗುತ್ತೆ ಇದು. ಸರಿ. ಬಿಸ್ಕೆಟ್ ಮಾತ್ರ ಇಡಬೇಕು ಫ್ರಿಜ್ ಅಲ್ಲಿ? ಒಂದು ಅರ್ಧ ಗಂಟೆ ಜಸ್ಟ್ ಸೆಟ್ಟಿಂಗ್. ಇದು ನೋಡಿ ನಾನು ಕಂಪ್ಲೀಟ್ಲಿ ಚೆನ್ನಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ಒಂದು ಲೇಯರ್ ಇದು ಸೆಟ್ ಆಗಿದೆ. ಇದು ಒಂದು ಸೆಟ್ ಆಯ್ತು. ಈಗ ಇದನ್ನ ಫ್ರಿಜ್ ಅಲ್ಲಿ ಇಡಬೇಕಾ? ಇದನ್ನ ಫ್ರಿಜ್ ಅಲ್ಲಿ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಒಂದು ಹಾಫ್ ಅನ್ ಅವರ್ ಇಟ್ಟರೆ ಸಾಕು. ಇವಾಗ ಅರ್ಧ ಗಂಟೆ ನಾವು ವೇಟ್ ಮಾಡಿದ್ದಾಯ್ತು. ಬಿಸ್ಕೆಟ್ ಬೇಸ್ ರೆಡಿ ಆಗಿದೆ ಈಗ. ಸೊ ಇದು ನಾನು ಹಾಲು ಒಡೆದ್ಬಿಟ್ಟು ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಮಿಲ್ಕ್ ನ ಬ್ರೇಕ್ ಮಾಡಿ ಅದನ್ನ ಶೋಧಿಸ್ಕೊಂಡು ಈ ತರ ಕ್ರೀಮ್ ಚೀಸ್ ಪ್ರೊಸೀಜರ್ ಇದೇನೆ. ಸೊ ಇದನ್ನ ನಾನು ಹಾಕೊಳ್ತಾ ಇದ್ದೀನಿ. ಯೂಶಲಿ ಇದು ತುಂಬಾ ನೀರೇನ್ ತೆಗಿಯೋದು ಬೇಡ, ಸ್ವಲ್ಪ ಮೀಡಿಯಂ ಆಗಿ ಸಾಫ್ಟ್ ಆಗಿದ್ರೆ ಸಾಕು. ಇದು ಫಸ್ಟ್ ನಾವು ಕ್ರೀಮ್ ಚೀಸ್ ನ ಬ್ಲೆಂಡ್ ಮಾಡ್ಕೊಬಿಡೋಣ ಲೈಟ್ ಆಗಿ. ಇದೊಂದು 5 ನಿಮಿಷ ಬ್ಲೆಂಡ್ ಮಾಡ್ಕೊಂಡ್ರೆ ಸಾಕು. ಈಗ ನಾನು ಇದಕ್ಕೆ ಕ್ರೀಮ್ ಚೀಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೇನೆ ಇವಾಗ ಅಮೂಲ್ ಕ್ರೀಮ್ ಹಾಕ್ತಾ ಇದ್ದೀನಿ, ಫ್ರೆಶ್ ಕ್ರೀಮ್. ಫ್ರೆಶ್ ಅಮೂಲ್ ಕ್ರೀಮ್ ಅದೆಷ್ಟಿದೆ ಕ್ವಾಂಟಿಟಿ? ಇದು 250 ml ಅಷ್ಟು ಅಮೂಲ್ ಕ್ರೀಮ್. ಅಮೂಲ್ ಕ್ರೀಮ್ ಅಷ್ಟೇ. ನಾನು ವಿಪ್ಪಿಂಗ್ ಕ್ರೀಮ್ನು ಹಾಕ್ತೀನಿ. ನಾನು ಕ್ರೀಮ್ ಹಾಕಿದ್ದೀನಿ, ಸ್ವಲ್ಪ ಇದನ್ನ ವಿಪ್ ಮಾಡ್ಕೊಂಡು ಬಿಡೋಣ ಒಂದು 2 ನಿಮಿಷ. ಸ್ಪೀಡ್ 1 ಅಲ್ಲಿ ಮಾಡ್ಕೊಂಡ್ರೆ ಸಾಕು. ನೋಡಿ ತಿಕ್ಕಾಗ್ತಾ ಬರ್ತಾ ಇದೆ. ಚೆನ್ನಾಗಿ ಬೀಟ್ ಮಾಡ್ಬೇಕು. ಇದೊಂದು 15 ಮಿನಿಟ್ಸ್ ವಿಪ್ ಕ್ರೀಮ್ ಹಾಕೊಂಡು ನಾವು ವಿಪ್ಪಿಂಗ್ ಕ್ರೀಮ್ ಹಾಕೊಂಡ್ಬಿಡೋಣ. ವಿಪ್ ಮಾಡಿದಷ್ಟು ನಮ್ಗಿದು ಒದಗುತ್ತೆ. ಇದು 250 ml. ಈಗ ನೋಡಿ ನಾನು ವಿಪ್ಪಿಂಗ್ ಕ್ರೀಮ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ಸ್ಲೋ ಸ್ಪೀಡಲ್ಲಿ ಸ್ವಲ್ಪ ಹೊತ್ತು ಇದೊಂದು 10 ಮಿನಿಟ್ಸ್ ಬ್ಲೆಂಡ್ ಮಾಡ್ಕೊಳ್ಳೋಣ. ಆಗ ಬ್ಲೆಂಡ್ ಮಾಡಿದಾಗ ಕಂಪ್ಲೀಟ್ಲಿ ಕ್ರೀಮ್ ಚೀಸ್ ಕೂಡ ಮಿಕ್ಸ್ ಆಗುತ್ತೆ, ಆಮೇಲೆ ಅಮೂಲ್ ಕ್ರೀಮ್ ಕೂಡ ಮಿಕ್ಸ್ ಆಗುತ್ತೆ, ವಿಪ್ಪಿಂಗ್ ಕ್ರೀಮು ಮಿಕ್ಸ್ ಆಗಿ ಚೆನ್ನಾಗಿ ಅದು ಫ್ಲಫಿ ಆಗಿ ಡಬಲ್ ಆಗುತ್ತೆ ಇದು. ಈಗ ನಾನು ಕಂಡೆನ್ಸ್ ಮಿಲ್ಕ್ನು ಹಾಕೊಳ್ತಾ ಇದ್ದೀನಿ ಸೈಮಲ್ಟೇನಿಯಸ್ಲಿ. ಯಾವುದೇ ತರದ ಕಾಂಪೌಂಡ್ ಬೇಸ್ ಆಗ್ಲಿ, ಇಲ್ಲ ಅಂತಂದ್ರೆ ಎಸೆನ್ಸ್ ಬೇಸ್ಡ್ ಆಗ್ಲಿ ಬೇಡ. ಇಲ್ಲ ಅಂದ್ರೆ ನೀವು ಮನೇಲಿ ಕೂಡ ಕಂಡೆನ್ಸ್ ಮಿಲ್ಕ್ ಮಾಡ್ಬೋದು. ಇದೇನು ತುಂಬಾ ಕಷ್ಟದ ಕೆಲಸ ಅಲ್ಲ. ಹಾಲ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದ್ ಸ್ವಲ್ಪ ಶುಗರ್ ಹಾಕಿ ಅದನ್ನ ಗಟ್ಟಿ ಮಾಡೋ ಪ್ರೊಸೀಜರ್ನೇ ಕಂಡೆನ್ಸ್ ಮಿಲ್ಕ್ ಅನ್ನೋದು ಅಷ್ಟೇನೆ. ನಾವು ಬೀಟ್ ಮಾಡ್ತಾ ಮಾಡ್ತಾ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಇವಾಗ ಎಲ್ಲ ನೀವು ಇದು ಮಾಡಿದ್ದಾಯ್ತು. ಹೌದು. ನಾನೀಗ ಇದು ಚೈನಾ ಗ್ರಾಸ್ ನಾನು ಪೌಡರ್ ಮಾಡಿ ಇದಕ್ಕೆ ಸ್ವಲ್ಪ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಚಿಕ್ಕದು, ಒಂದು ನಾವು ಟೀ ಯೂಸ್ ಮಾಡ್ತೀವಲ್ಲ ಅಷ್ಟು ಕ್ವಾಂಟಿಟಿ, ಒಂದು 100 ml ನೀರಲ್ಲಿ, 100 ಅಥವಾ 150 ml ನೀರಲ್ಲಿ ಚೈನಾ ಗ್ರಾಸ್ನ ನಾವು ಈ ಥರ ಬರುತ್ತಿದ್ದು. ಸೊ ಇದನ್ನ ಪೌಡರ್ ಮಾಡಿಕೊಂಡು ನಾನು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ನಾವು 1 ಮಿನಿಟ್ ಮೈಕ್ರೋ ಓವನ್ ಅಲ್ಲಾದ್ರೂ ಮೆಲ್ಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಸ್ಟೀಲ್ ಪಾತ್ರೆಗೆ ಹಾಕೊಂಡು ನಾವು ಮೆಲ್ಟ್ ಮಾಡ್ಕೋಬಹುದು. ನಾನೀಗ ಇದು ಮೆಲ್ಟ್ ಮಾಡಿದೀನಿ, ಓವನ್ ಅಲ್ಲಿ ಇದು ಮಾಡ್ಬಿಟ್ಟು ಮೆಲ್ಟ್ ಮಾಡ್ಬಿಡ್ತೀನಿ. ನಾನೀಗ ಚೈನಾ ಗ್ರಾಸ್ ನ ಮೆಲ್ಟ್ ಮಾಡ್ಕೊಂಡಿದೀನಿ. ಇದು ತಕ್ಷಣ ಮಿಕ್ಸ್ ಮಾಡ್ಬಿಡೋಣ ಬಿಸಿ ಇರುವಾಗ್ಲೇನೆ. ಸೊ ಅವಾಗ ನಿಮ್ಗೆ ಇದು ಬೈಂಡಿಂಗ್ಗೆ ಬೇಕೇ ಬೇಕಿದು. ಇದಾಗ್ದೇನೆ ಬೈಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿ ಒಂದ್ಸಲ ಬ್ಲೆಂಡ್ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟ್ಲಿ ಮಿಕ್ಸ್ ಆಗತ್ತೆ. ನಾನೊಂದು 2-3 1 ಗ್ಲಾಸ್ ಅಷ್ಟು ಎತ್ತಿಟ್ಕೊಂಡಿದೀನಿ. ಸೊ ದಟ್ ಯೂಶಲಿ ಚೀಸ್ ಕೇಕ್ ಲೇಯರ್ ಬೈ ಲೇಯರ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಪಲ್ಪದ ಒಂದು ಲೇಯರ್ ಹಾಕ್ತೀನಿ, ಹಾಗೆ ಮಿಲ್ಕ್ ಬೇಸ್ಡ್ ಒಂದು ಲೇಯರ್ ಹಾಕ್ತೀನಿ, ಹಾಗೆ ಮ್ಯಾಂಗೋ ಮಿಕ್ಸ್ ಮಾಡಿರೋದು ಫ್ರೂಟ್ ಬೇಸ್ಡ್ ಒಂದು ಲೇಯರ್ ಮಾಡ್ತೀನಿ. ಯೂಶಲಿ ನಂತ ಚೀಸ್ ಕೇಕ್ ಅಲ್ಲಿ 4 ಲೇಯರ್ ಇರುತ್ತೆ. ಬಿಸ್ಕೆಟ್ ಬೇಸು, ಅದ್ರ ಮೇಲ್ಗಡೆ ಮಿಲ್ಕ್ ಬೇಸು,
ಮಧ್ಯದಲ್ಲಿ ಪಲ್ಪು, ಅದ್ರ ಮೇಲ್ಗಡೆ ಫ್ರೂಟ್ ಮಿಕ್ಸ್ ಆಗಿರೋ ಮಿಲ್ಕ್ ಬೇಸು, ಲಾಸ್ಟ್ ಅಲ್ಲಿ ಡೆಕೋರೇಷನ್ಗೆ ನಾವು ಎಷ್ಟು ಬೇಕಾದ್ರೂ ಫ್ರೂಟ್ಸ್ ನ ಅರೇಂಜ್ ಮಾಡ್ಕೋಬಹುದು. ಒಂದೊಂದು ಲೇಯರಲ್ಲೂ ಒಂದೊಂದು ವಿಭಿನ್ನವಾದ ರುಚಿ. ಬೇಸ್ ಬಂದಿದೆ ರೆಡಿಯಾಗಿ. ಇದು ತುಂಬಾ ಟೈಮ್ ಕೊಡಕ್ ಹೋಗ್ಬೇಡಿ. ಇಮಿಡಿಯೇಟ್ ನಾವು ಚೈನಾ ಗ್ರಾಸ್ ಮಿಕ್ಸ್ ಮಾಡಿದ ಕೂಡ್ಲೆ ಅದು ಸೆಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಹಾಗಾಗಿ ನಾನು ಇದನ್ನ ಇಮಿಡಿಯೇಟ್ ಇದಕ್ಕೆ ಬೌಲ್ಗೆ ಸೆಟ್ ಮಾಡಕ್ಕೆ ಬಗ್ಗಿಸ್ಬಿಡ್ತೀನಿ. ಇದು ಮೋಸ್ಟ್ಲಿ ಎಷ್ಟು ಇಂಚ್ ಬರುತ್ತೆ ಲೇಯರ್ ಇದು ಒಂದು ಕೇಕಲ್ಲಿ? ಒಂದ್ ಕೇಕ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 5 ಇಂಚ್ ಕೇಕ್ ಇದು. ಇದು ಅಲ್ಲಲ್ಲ ಈ ಲೇಯರ್, ಈ ಲೇಯರ್ ಇದೊಂದು ನಿಮ್ಗೆ 2 ಇಂಚ್ ಅಂತ ಇಟ್ಕೊಳ್ಳಿ. ಬಿಸ್ಕೆಟ್ 1 ಇಂಚ್, ಇದು 2 ಇಂಚ್ ಬರುತ್ತೆ. ಮಿಲ್ಕ್ ಬೇಸ್ ಮಧ್ಯ ಪಲ್ಪ್ದು ಒಂದು ಜ್ಯೂಸ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಯಾವ ಫ್ರೂಟ್ ಫ್ಲೇವರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸಿಮಿಲರ್ ನಾವು ಚಾಕ್ಲೇಟ್ ಕೂಡ ಮಾಡ್ಬೋದು. ಚಾಕ್ಲೇಟ್ ಆದ್ರೆ ನಾನು ಯೂಶಲಿ ಡಾರ್ಕ್ ಚಾಕ್ಲೇಟ್ ಪ್ರಿಫರ್ ಮಾಡ್ತೀನಿ. ಇದೊಂದು 2 ಇಂಚ್ ಅಷ್ಟು ನಾನು ಸೆಟ್ ಮಾಡ್ಕೊಬಿಡ್ತೀನಿ. ಬಂತು 2 ಇಂಚ್. ಎರಡು ಫ್ಲೇವರ್ಗೂ ನಾನು ಮಿಲ್ಕ್ ಬೇಸ್ ಫಸ್ಟ್ ಸೆಟ್ ಮಾಡ್ಕೋತಾ ಇದ್ದೀನಿ. ಲೀಚಿ ಮತ್ತು ಮ್ಯಾಂಗೋ ಫ್ಲೇವರ್ಗೆ ಎರಡಕ್ಕೂ ಈ ಮಿಲ್ಕ್ ಬೇಸ್ ಒಂದು ಬರುತ್ತೆ. ನಾನ್ ಪ್ರಿಫರ್ ಮಾಡೋದು ಮಿಲ್ಕ್ ಬೇಸ್. ಒಂದು ಕಂಪ್ಲೀಟ್ ಮಿಲ್ಕ್ ಬೇಸ್ ಇದ್ರೆ ಅದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಒಂದೊಂದು ಲೇಯರ್ಗೂ ನೀವು ಹೋದಾಗ ಆ ಟೇಸ್ಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸ್ವಲ್ಪ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕೋಬಹುದು. ಒಂಚೂರು ಸಾಲ್ಟ್ ಕೂಡ ಹಾಕಿರ್ತೀನಿ ನಾನು. ವೆರಿ ಲಿಮಿಟೆಡ್ 1 ಪಿಂಚ್ ಅಷ್ಟು ಸಾಲ್ಟ್ ಹಾಕ್ತೀನಿ ನಾನು. ಅದು ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ ಟೇಸ್ಟ್ ನ. ಯೂಶಲಿ ನಾವೇನೇ ಸ್ವೀಟ್ ಮಾಡಿದ್ರು ಒಂದ್ ಚಿಟಕಿ ಉಪ್ಪು ಹಾಕಿದ್ರೆ ಅದು ಬಹಳ ರುಚಿ ಬರುತ್ತೆ. ಹೌದೌದು. ಸೊ ಇದು ಎರಡು ರೆಡಿ ಆಯ್ತು ಇವಾಗ. ಇದೆರಡು ರೆಡಿ ಆಗಿದೆ ಈಗ ಆಲ್ಮೋಸ್ಟ್. ಈಗ ಈ ಲೇಯರ್ ನಾನು ಮುಚ್ಚಿಬಿಟ್ಟು ಫ್ರಿಡ್ಜ್ ಅಲ್ಲಿ 1 hour ಸೆಟ್ ಮಾಡಕ್ ಇಟ್ಬಿಡ್ತೀನಿ. ಸೊ ಯೂಶಲಿ ಸ್ವಲ್ಪ ಲಾಂಗ್ ಪ್ರೊಸೀಜರ್ ನಿಮ್ಗೆ. ತಗೊಂಡ್ರಿ? ಈಗ ನಾನು ಫ್ರಿಡ್ಜ್ ಅಲ್ಲಿ ಸೆಟ್ ಮಾಡಿದನ್ನ ತಗೊಳ್ತಾ ಇದ್ದೀನಿ. ನೋಡೋಣ ಈಗ ಸೆಟ್ ಆಗಿದ್ಯಾ ಅಂತ. 1 hour ಆಯ್ತು. ಯೂಶಲಿ 1 hour ಸಾಕು. ಪರ್ಫೆಕ್ಟ್ಲಿ ಸೆಟ್ ಆಗಿದೆ ನೋಡಿ. ಇದು ಏನ್ ಶೇಕ್ ಮಾಡಿದ್ರು ಏನಾಗಲ್ಲ. ಕರೆಕ್ಟ್ ಆಗಿ ಸೆಟ್ ಆಗಿದೆ. ಮ್ಯಾಂಗೋ ಫ್ಲೇವರ್ ಆಗಿರೋದ್ರಿಂದ ವೆರಿ ಫ್ರೂಟ್ಫುಲ್, ಸ್ವಲ್ಪ ಲೇಯರ್ ಆಗಿ ನಾವು ಮಾಡೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ಅದು. ಸೊ ಮ್ಯಾಂಗೋ ಪಲ್ಪ್ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದೀನಿ, ರುಬ್ಬಿಟ್ಕೊಂಡಿದೀನಿ. ಇದನ್ನ ನಾವು ಸೆಟ್ ಮಾಡೋಣ. ಮಕ್ಕಳಿಗೆ ಸಾಮಾನ್ಯ ಚಾಕ್ಲೇಟ್ ಇಷ್ಟ ಆಗತ್ತೆ. ನೆಕ್ಸ್ಟ್ ಯಾವಾಗಾದ್ರೂ ಚಾಕ್ಲೇಟ್ ಮಾಡಿ ತೋರಿಸ್ತೀನಿ ನಾನು. ನಾನು ಅರ್ಧ ಅಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಈ ಲೇಯರ್ಗೆ. ಇವಾಗ ಸೆಟ್ ಮಾಡಿದ್ರಿ? ಈಗ ಸೆಟ್ ಮಾಡಿದೀನಿ ಈ ತರ ನಾನು. ಇದೊಂದು 5 minutes ಇಟ್ರೆ ಸಾಕು. ಇದೇನು ತುಂಬಾ ಹೊತ್ತಿಡ್ಬೇಕು ಅಂತ ಏನಿಲ್ಲ. ನಾ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೀನಿ ಇದನ್ನ. ಈಗ ಉಳಿದಿರೋದು ಇನ್ನ ಒಂದ್ ಸ್ವಲ್ಪ ಇದಿತ್ತಲ್ಲ ಪಲ್ಪು, ನಾನು ಅದು 1 glass ಅಷ್ಟು ನಾನು ಕ್ರೀಮ್ ಚೀಸ್ ನ ಎತ್ತಿಟ್ಕೊಂಡಿದ್ದೆ. ಈಗ ಇದನ್ನ ಮಿಕ್ಸ್ ಮಾಡಿ ಇದೊಂದು ಲೇಯರ್ಗೆ ಅದು ಒಂದು 5 ನಿಮಿಷ ಸೆಟ್ ಆಗೋಷ್ಟರಲ್ಲಿ ಇದನ್ನು ರೆಡಿ ಮಾಡ್ಕೊಂಬಿಡೋಣ. ಇದು ಮ್ಯಾಂಗೋ ಪಲ್ಪ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ವೈಟ್ ಲೇಯರು, ಒಂದು ಡಾರ್ಕ್ ಮ್ಯಾಂಗೋ ಕಲರ್ ಒಂದು ಲೇಯರ್ ಆಯಿತು. ಇದೊಂದು ಸ್ವಲ್ಪ ಲೈಟ್ ಶೇಡಲ್ಲಿ ಮ್ಯಾಂಗೋ ಕಲರ್ದು ಒಂದು ಲೇಯರ್ ಆಯಿತು. ಇದಕ್ಕೊಂಚೂರು ನಾನು ಚೈನಾ ಗ್ರಾಸ್ ನೆನೆಸಿಟ್ಕೊಂಡಿದ್ದೀನಿ ಪೌಡರ್ನ ಮಾಡಿ. ಅದನ್ನೊಂದ್ಸಲ ಹೀಟ್ ಮಾಡಿಕೊಂಡು ಮಿಕ್ಸ್ ಮಾಡಿ 1 second ಬ್ಲೆಂಡ್ ಮಾಡಿದ್ರೆ ಸಾಕು. ಮತ್ತೊಂದು ಲೇಯರ್ ಸೆಟ್ ಮಾಡಿಬಿಡ್ಬೋದು. ಅದೇ ಕೇಕಿಗೆ ಇನ್ನೊಂದು ಲೇಯರ್. ಇದು ಚೈನಾ ಗ್ರಾಸ್ ನಾನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಮಿಕ್ಸ್ ಮಾಡಿಬಿಡೋಣ. ಇದನ್ನು ಬ್ಲೆಂಡ್ ಮಾಡೋದು? ಒಂದ್ಸಲ ಬ್ಲೆಂಡ್ ಮಾಡಿದ್ರೆ ಸಾಕು. ಲೇಯರ್ ತೆಗಿತಾ ಇದ್ದೀನಿ ನೋಡಿ. ಸೆಟ್ ಆಗಿದೆ. ಇದಕ್ಕೆ ನಾನು 1 ಲೇಯರ್ ಲೈಟ್ ಮ್ಯಾಂಗೋ ಮಿಕ್ಸ್ ಆಗಿರೋ ಕ್ರೀಮ್ ಚೀಸ್ ಲೇಯರ್ನ ಸೆಟ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇಲ್ಲಿ ನಿಮ್ಗೆ ಕಾಣ್ತಿರೋ ಲೇಯರ್ಸು ಇದೆಲ್ಲ ನಮಗೆ ಒಂದೊಂದು ಫ್ಲೇವರ್ ಕೊಡುತ್ತೆ. ಈಗ ಇದನ್ನ ಫ್ರಿಡ್ಜ್ ಅಲ್ಲಿ ಮತ್ತೆ ಸೆಟ್ ಮಾಡ್ಬಿಡೋಣ. ಇದೆಷ್ಟು ನಿಮಿಷ? ಇದೊಂದು 1/2 hour 1 hour ಅಗೈನ್. 1 hour ವೇಟ್ ಮಾಡೋಣ. ನಿಮಗೆ ಲೆಂತಿ ಅನ್ಸುತ್ತೆ, ಬಟ್ ಆದ್ರೆ ತಿನ್ನುವಾಗ ಇದರ ಸ್ವಾದನೇ ತುಂಬಾ ಚೆನ್ನಾಗಿರುತ್ತೆ. ರೈಟ್. ಓಕೆ. ಹೀಗೆ ನೋಡಿ ನಾವು ಸೆಟ್ ಮಾಡಿರೋ ಮ್ಯಾಂಗೋ ಚೀಸ್ ಕೇಕ್
ಕಂಪ್ಲೀಟ್ಲಿ ಸೆಟ್ ಆಗಿದೆ ಈಗ. 1 ಗಂಟೆ ಆಯಿತು, 1 hour ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ನೀಟಾಗಿ ಬ್ಲೆಂಡ್ ಆಗಿ ಎಲ್ಲ ಕಂಪ್ಲೀಟ್ಲಿ ಓವರ್ಲೋಡೆಡ್, ರೆಡಿ ಟು ಈಟ್ ಥರ ಇದೆ. ಹೌದು. ಡೆಕೋರೇಷನ್ ಮಾಡೋಣ ಈಗ. ನಾನು ಮ್ಯಾಂಗೋ ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ ಇದೆ ಇಲ್ಲಿ. ನೀಟಾಗಿ ಜೋಡಿಸ್ಕೊಂಡು ಬರೋಣ. ಇದು ಯೂಶಲಿ ನೀವು ಸರ್ವ್ ಮಾಡುವಾಗ ಫ್ರೆಶ್ ಮ್ಯಾಂಗೋಸ್ ಕಟ್ ಮಾಡಿಬಿಟ್ಟು ಈ ತರ ಇಟ್ಬಿಟ್ಟು ಮ್ಯಾಂಗೋ ಲವರ್ಸ್ಗಂತೂ ಇದೊಂಥರ ಡಿಲೈಟ್ಫುಲ್ ಫೀಸ್ಟ್, ಹಬ್ಬನೇ. ನಿಮಗೆ ಗೊತ್ತಿರೋ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ರೆಸಿಪಿ ತೋರಿಸ್ಬಿಟ್ರಿ. ನಾನು ಇದು ಪಾರ್ಸಲ್ ಕಳಿಸುವಾಗ ನನ್ನ ಕಸ್ಟಮರ್ಸಿಗೆ ಕೂಡ ನಾನು ಯೂಸ್ ಮಾಡೋದು ದ ಕಂಟೈನರ್ ಇಸ್ ಆಲ್ಸೋ ಫುಡ್ ಗ್ರೇಡ್. ಐ ಡೋಂಟ್ ಎನ್ಕರೇಜ್ ಎನಿಥಿಂಗ್ ನಾನ್ ಹೆಲ್ದಿ ಸ್ಟಫ್ಸ್. ಇವಾಗ ಇದು ರೆಡಿ ಆಯಿತು. ಬೇಕಾದ್ರೆ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀವು ಕೋಲ್ಡ್ ಆಗೋಕ್ಕೆ ಮ್ಯಾಂಗೋಸ್ನ, ಇಲ್ಲ ಕೋಲ್ಡ್ ಮ್ಯಾಂಗೋಸ್ ನೀವು ಕಟ್ ಮಾಡಿ ಕೋಲ್ಡ್ ಮ್ಯಾಂಗೋಸ್ನೇ ಇಟ್ಕೊಂಡಿರ್ಬೋದು, ಅದನ್ನೇ ಇಟ್ಕೊಂಡು ಡೈರೆಕ್ಟ್ ಸರ್ವ್ ಮಾಡ್ಬೋದು ನೀವು. ಓಕೆ. ಸೊ ಈ ಥರದ್ದೊಂದು ನಮಗೆ ಚೀಸ್ ಕೇಕ್, ಮ್ಯಾಂಗೋ ಚೀಸ್ ಕೇಕ್ ಬರುತ್ತೆ. ಈ ನಂಬರ್ ಕೊಟ್ಟಿರ್ತೀವಿ ಡಿಸ್ಪ್ಲೇ, ಕಾಲ್ ಮಾಡಿದರೆ. ಆಮೇಲೆ ಎಷ್ಟು ದಿನ ಬೇಕಾಗುತ್ತೆ ನೀವು ಸಪ್ಲೈ ಮಾಡೋಕ್ಕೆ? ಯೂಶಲಿ 1 day ಇನ್ ಅಡ್ವಾನ್ಸ್ ತಗೋತೀನಿ ನಾನು ಆರ್ಡರು. ನಾನು ವರ್ಕಿಂಗ್ ಆಗಿರೋದ್ರಿಂದ ಯೂಶಲಿ ಐ ಎನ್ಕರೇಜ್ ಓನ್ಲಿ ಆನ್ ದ ವೀಕೆಂಡ್ ಆರ್ಡರ್. ವೀಕೆಂಡ್ ಆರ್ಡರ್ಸ್, ಓಕೆ, ನೆನ್ಪಿಟ್ಕೊಳ್ಳಿ. ವೀಕೆಂಡ್ ಆರ್ಡರ್ಸು. ಆದ್ರೆ ಏನಾದ್ರು ಪಾರ್ಟಿ ಇದೆ ಅಂತಂದ್ರೆ ಇಫ್ ಟೈಮ್ ಪರ್ಮಿಟ್ಸ್ ಡೆಫಿನೆಟ್ಲಿ ಐ ವಿಲ್ ಅಕಾಮಡೇಟ್ ಇನ್ ದ ವೀಕ್ ಡೇಸ್ ಆಲ್ಸೋ. ಸೂಪರ್. ಸೊ ನೋಡೋಣ, ಆದಷ್ಟು ನಾನು ಡೆಲಿವರಿ ಕೊಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಯಾ, ಐ ಹ್ಯಾವ್ ಮೈ ಓನ್ ಕನ್ಸ್ಟ್ರೈನ್ಸ್ ಆಸ್ ವೆಲ್. ಸೊ ಫೋನ್ ಮಾಡಿಕೊಂಡು ನೀವೇ ಡಿಸ್ಕಸ್ ಮಾಡಿಕೊಂಡು ಆರ್ಡರ್ ಕೊಡಿ. ಅದೇ ಥರ ನೀವು ಹೇಳಿದ್ರೆ ಇನ್ನೊಂದು ಲೀಚಿ ಲೇಯರು, ಅದು ಹಿಂಗೆ ತೋರಿಸ್ಬಿಡಿ. ಲೀಚಿ ನಿಮಗೆ ಸ್ವಲ್ಪ ಸುಲಭನೇ ಆಗುತ್ತೆ, ಅದಕ್ಕೇನು ಅಷ್ಟೊಂದು ಲೇಯರ್ ಬರಲ್ಲ. ಕ್ರೀಮ್ ಚೀಸ್ ಲೇಯರ್ ಒಂದು ಅವಾಯ್ಡ್ ಮಾಡ್ಕೋಬಹುದು ನಾವು. ಇದಕ್ಕೆ ನಾನು ಸ್ವಲ್ಪ ಚೈನಾ ಗ್ರಾಸ್ 1 ಸ್ಪೂನ್ ಅಷ್ಟು ಪುಡಿ ಹಾಕ್ಬಿಟ್ಟು ನಾನಿದು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹೇಗೆ ಮಾಡಿದೆ ಅಂದರೆ, ನಾನು ಒಂದು 5-6 ಲೀಚಿ ತಗೊಂಡು ಅದಕ್ಕೊಂಚೂರೇ ಒಂದು ಪಿಂಚ್ ಅಷ್ಟು ಸಾಲ್ಟ್ ಹಾಕ್ಕೊಂಡು, ಬೇಕಾದ್ರೆ ಒಂದು 1/2 ಸ್ಪೂನ್ ಸಕ್ಕರೆ ಹಾಕ್ಬೋದು ನೀವು, ಅಕಸ್ಮಾತ್ ಲೀಚಿ ಉಳಿಯಿತ್ತು ಅಂದರೆ. ಇಲ್ಲ ಅಂದರೆ ಸಕ್ಕರೆನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು ನೀವು. ಒಂದು 1/2 ಸ್ಪೂನ್ 1 ಸ್ಪೂನ್ ಅಷ್ಟು ನಾನು ಚೈನಾ ಗ್ರಾಸ್ ಪೌಡ್ರ್ ಹಾಕಿ ಅದನ್ನ ಇದು ಮಾಡ್ಕೊಂಡಿದ್ದೀನಿ, ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಒಂದು 30 ಸೆಕೆಂಡ್ಸ್ ಮೈಕ್ರೋವನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಪಾತ್ರೆನಲ್ಲೂ ಬಿಸಿ ಮಾಡ್ಕೋಬೋದು. ಸೊ ಇದ್ರದ್ದೊಂದು ಲೇಯರ್ ಮಾಡ್ತಾ ಇದ್ದೀನಿ ನೋಡಿ ನಾನು. ಇದು ಒಂಥರ ಟ್ರಾನ್ಸ್ಪರೆಂಟ್ ಲೇಯರ್, ಚೆನ್ನಾಗಿ ಬರುತ್ತೆ. ಇದನ್ನ ಮತ್ತೆ ಇಡಬೇಕು ಫ್ರಿಜ್ಜಲ್ಲಿ. ಇದನ್ನ ಒಂದು 1/2 hour ನೀವು ಏನೇ ಸೆಟ್ಟಿಂಗ್ ಮಾಡ್ತೀನಿ ಅಂದ್ರೂ ಫ್ರಿಜ್ಗೆ ಹೋಗ್ಲೇಬೇಕದು. ನಾನು ತೆಗಿತಾ ಇದ್ದೀನಿ ಈಗ. ಓಕೆ, ಚೆನ್ನಾಗೇನೋ ಕಾಣಿಸ್ತಾ ಇದೆ. ನೀವು ರುಚಿ ನೋಡ್ಬಿಟ್ಟು ಹೇಳ್ಬೇಕು. ನಾನು ಇದನ್ನ ಮನೆಗೆ ತಗೊಂಡೋಗಿ ಟೇಸ್ಟ್ ಮಾಡಲೇಬೇಕು. ಟೇಸ್ಟ್ ಮಾಡಿ ವೀಕ್ಷಕರು ಹೇಳ್ತೀನಿ, ನಿಮಗೂ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ತೋರಿಸಿದ್ದಕ್ಕೆ. ಲೋಡೆಡ್ ಮ್ಯಾಂಗೋ ಚೀಸ್ ಕೇಕ್ ರೆಡಿ. ಇದೇ ರೀತಿ ನಾನು ಲೀಚಿ ಕೇಕ್ ಕೂಡ ಸೆಟ್ ಮಾಡಿದ್ದೀನಿ. ಸೊ ಮೇಲ್ಗಡೆ ಟಾಪ್ ಲೇಯರ್ ಒಂದು ಜೋಡಿಸ್ಬಿಟ್ಟು ನಾವು ಸರ್ವ್ ಮಾಡಿದ್ರೆ ಆಯಿತು. ನೋಡಿ, ಚೀಸ್ ಕೇಕ್ ರೆಡಿ ಆಗಿದೆ. ಎಲ್ಲರಿಗೂ ಟೇಸ್ಟ್ ಕೊಡ್ತಾ ಇದ್ದೀನಿ. ಅವ್ರ ಮಗ, ನನ್ನ ಮಗ ಸುಧಾಂಶು, ಹಿ ಇಸ್ ಮೈ ಇನ್ಸ್ಪಿರೇಷನ್. ಮಗಳು ವೈಷ್ಣವಿ, and Vaishnavi's close friend Virat, ನನ್ನ ಮಗ, and Sudhamshu's close friend Madhav. ಅವಿನಾಶ್ ಅಂತ ನನ್ನ ಹಸ್ಬೆಂಡ್ ಇವರು, ಅವಿನಾಶ್ ಅಂತ. ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್, ತುಂಬಾ ಚೆನ್ನಾಗಿದೆ. ಐ ಲವ್ ಇಟ್. ಒಳಗಡೆ ಲೇಯರ್ ತುಂಬಾ ಸ್ಪಾಂಜಿ ಆಗಿದೆ. ಈ ಮಿಡಲ್ ಲೇಯರ್ ವೈಟ್ ಒನ್ ಚೀಸಿ ಲೇಯರ್ ಇದೆ, ತುಂಬಾ ಚೆನ್ನಾಗಿದೆ. ಅದ್ಮೇಲೆ ಮ್ಯಾಂಗೋ ಲೇಯರ್ ತುಂಬಾ ಚೆನ್ನಾಗಿದೆ. ಆಹಾ, ಪಾರ್ಸಲ್ ಅಂತ ಹೇಳಿದೆ, ತಂದ್ಬಿಟ್ಟಿದ್ದೀನಿ. ತಿನ್ನೋದೊಂದೇ ಬಾಕಿ. ಆಹಾ, ರುಚಿ ನೋಡ್ಬಿಡೋಕೆ. ಇವಾಗ ಮಾವಿನ ಹಣ್ಣು ಸೀಸನ್ ಪ್ರಕಾರ ಹಳದಿ ಕಲರಲ್ಲಿ ಅದರದ್ದೇ ಆದ ಒಂದು ಲೇಯರ್ ಇದೆ. ಆಮೇಲೆ ಒಂದು ಚೀಸ್ ಲೇಯರ್ ಇದೆ, ಬಿಸ್ಕೆಟ್ ನೋಡಲೇಬೇಕೀಗ. ಆಹಾ, ಬಾಟಮಲ್ಲಿ ಇತ್ತಲ್ಲ ಬಿಸ್ಕೆಟ್ ಅದ್ಭುತವಾಗಿ ಕ್ರಂಚಿ ಆಗಿದೆ. ಅದರ ಮೇಲೆ ನೆಕ್ಸ್ಟ್ ಲೇಯರು ಚೀಸಿ. ಆಹಾ, ಚೀಸ್ ಒಟ್ಟಿಗೆ ನಮಗೆ ಇನ್ನೊಂದು ಲೇಯರ್ ಇದೆ, ನೋಡ್ಬಿಡೋಣ. ಅದ್ಭುತ.
ತ್ರಿಮೂರ್ತಿ ಸಂಗಮ. ಹಾಂ, ಅಬ್ಬಬ್ಬಬ್ಬಬ್ಬಬ್ಬ, ತ್ರಿವೇಣಿ ಸಂಗಮ, ಇಲ್ಲಿ ತ್ರಿಮೂರ್ತಿ ಸಂಗಮ, ಏನು ಹೇಳಬೇಕು. ಒಂದು ಕ್ರಿಸ್ಪಿ ಚೀಸಿ, ಆಮೇಲೆ ಸ್ಪಾಂಜ್ ಥರ ಪುಟ್ಟಿದ ಹೇಳ್ತದೆ ನಾಲ್ಗೆ ಮೇಲೆ. ರುಚಿ ಕೂಡ ಹಾಗೆ ಹಾಗೆ ನಿಮಗೆ. ಗಗನ್ ಚಿಲಾಲ್ ಅವರು, ಅವರ ಹೋಮ್ ಮೇಡ್ ಅಂತೆ, ಅವ್ರು ಕಲ್ತಿರೋದು, ನಮಗೆಲ್ಲ ತೋರಿಸಿದ್ದಾರೆ ಇವತ್ತು. ಸೊ ನಂಬರ್ ಡಿಸ್ಪ್ಲೇ ಇರುತ್ತೆ, ಕಾಲ್ ಮಾಡಿ. ಮೋಸ್ಟ್ ವೆಲ್ ಮೇಡ್ ಹೆಲ್ದಿ ಕೇಕ್ ಇದು. ನಾನಂತೂ ಮುಗಿಸ್ತೀನಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.